ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಘೋಷಣೆ ಕೂಗುದು ನೋಡಿದ್ರೆ ಬಹುಶಃ ಯಾವುದೇ ರಾಜಕೀಯ ಪಕ್ಷದ ಎತ್ತರ ಮಟ್ಟದಲ್ಲಿರೋರು ಇವತ್ತು ಪ್ರಧಾನಮಂತ್ರಿಗಳ ಕಚೇರಿಗೆ ನಾವು ನುಗ್ಗುತ್ತೀವಿ, ಪಾರ್ಲಿಮೆಂಟಿಗೆ ನಾವು ನುಗ್ಗುತ್ತೀವಿ ಅಂದರೆ ನೀವು ಎದಕ್ಕೆ ನುಗ್ತಾ ಇದ್ದೀರಿ? ನೀವು ಕಲ್ಲುಗಳನ್ನೇ ಯಾಕೆ ತೊಗೊಂಡು ಬಂದ್ರಿ? ನೀವು ಗುಂಡಾಗಳನ್ನೇ ಯಾಕೆ ತೊಗೊಂಡು ಬಂದ್ರಿ? ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಎಷ್ಟಿದ್ರು? ಈ ನೀಟ್ ಪರೀಕ್ಷೆಗೆ ಸಂಬಂಧ ಇಲ್ಲಾರ್ದಂಥ ವಿದ್ಯಾರ್ಥಿಗಳಲ್ಲ ಅವರು ಗುಂಡಾಗಳು. ಯಾಕೆ ಹೇಳ್ತೇನೆ ಅಂದರೆ ನೀಟ್ ಪರೀಕ್ಷೆದು ಏನು ಕ್ವಶನ್ ಪೇಪರ್ ಏನು ಲೀಕ್ ಆಯ್ತಲ್ಲ, ಆದಮೇಲೆ ಕೇಂದ್ರ ಸರ್ಕಾರ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಹೊಸ ನೀಟ್ ಪರೀಕ್ಷೆಯನ್ನು ಮಾಡಿದ್ಮೇಲೆ ಯಾರು ಅರ್ಹತೆ ಇದ್ದಾರೋ ಯೋಗ್ಯತೆ ಇದ್ದವರು ಈಗ ಇದರ ನೀಟ್ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗಿದ್ದಾರೆ. ಯಾರು ಲೀಕ್ ಮಾಡಿ ಯಾರು ಅಂಥ ಲೀಕ್ ಮಾಡಿದ ಪ್ರಶ್ನೆ ಪತ್ರಿಕೆಗಳಿಗೆ ಸರಿಯಾಗಿ ಉತ್ತರ ಬರೆದಿದ್ರು, ಲೀಕ್ ಮಾಡ್ಕೊಂಡಿದ್ದಾರೆ, ಯಾವ ಪ್ರಶ್ನೆ ಇದೆ ಅನ್ನೋದು ಗೊತ್ತಿದೆ, ಅಂಥವರು ಅಂಥ ಏನದಾರಲ್ಲ ಒಂದು ವರ್ಗ ಅವ್ರ ಮೊನ್ನೆ ಒಂದು ನೀಟದಲ್ಲಿ ಅವರು ತಿರುಗಡೆ ಆಗಿಲ್ಲ. ಅಂಥ ಎಲ್ಲ ಗುಂಡಗಳು ಕೂಡ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾದಂಥ ನೀಟ್ ವಿದ್ಯಾರ್ಥಿಗಳು ಏನು ಅನ್ಯಾಯ ಆಗಿತ್ತು, ಪೇಪರ್ ಲೀಕ್ನಿಂದ ಏನು ತೊಂದರೆ ಆಗಿತ್ತು, ಅದರಿಂದ ಮೊನ್ನೆ ನಡೆಸೋದಂಥ ನೀಟ್ ಪರೀಕ್ಷೆ ಯಾವುದೇ ರೀತಿ ಲೀಕ್ ಆಗಲಾರ್ದೇ ಇವತ್ತು ಅವರೆಲ್ಲ ಉತ್ತೀರ್ಣರಾಗಿದ್ದಾರೆ. ಅವರೆಲ್ಲರೂ ಒಳ್ಳೆಯ ಒಂದು ಅಂಕಗಳನ್ನು ತೊಗೊಂಡಾರೆ. ಯಾರು ಫೇಲ್ ಆಗಿದ್ದಾರೆ, ಫೇಲ್ ಯಾಕಾದರೂ ಅವರು ಲೀಕ್ ಮಾಡಿದ್ರು, ಆದರೆ ಅವರು ಬರೀಲಿಕ್ಕೆ ಅವಕಾಶ ಸಿಗಲಿಲ್ಲ, ಅದಕ್ಕೆ ಅವರೆಲ್ಲ ಕೂಡಿ ಈ ಗುಂಡಾಗಿರಿ ಮಾಡ್ತಾ ಇದ್ದಾರೆ. ಒಂದು ಕರ್ನಾಟಕದಲ್ಲಿ 8 ಸಲ ಲೀಕ್ ಆಗಿದೆ. 8 ಮಂದಿ ಶಿಕ್ಷಣ ಸಚಿವರು ಕರ್ನಾಟಕದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರತಿ ಸಲನೂ SSLCದು PUದಲ್ಲಿ ಇಂಥ ಲೀಕ್ ಆಗ್ತವೆ. ಅವಾಗೆಲ್ಲ ವಿದ್ಯಾಮಂತ್ರಿಗಳು ರಾಜೀನಾಮೆ ಕೊಟ್ಟಾಗ ಅಥವಾ ಕಾಂಗ್ರೆಸ್ಸು ಈ ರೀತಿ ಮಾಡಿದಾಗ ವಿರೋಧ ಪಕ್ಷಗಳು ಹೋಗಿ ಏನಾರೇ ಮುಖ್ಯಮಂತ್ರಿಗಳ ಮನೆಗೆ ಗಲಾಟೆ ಕಲ್ಲು ಒಗೆಯುವಂಥದ್ದು, ಬೆಂಕಿ ಹಚ್ಚುವಂಥದ್ದು, ಪೊಲೀಸರನ್ನು ಹೊಡೆಯುವಂಥದ್ದು, ಒಂದು ರೀತಿಯಲ್ಲಿ ನೋಡಿಬಿಟ್ರೆ ದಿಲ್ಲಿ ಘಟನೆ ಇದು ವ್ಯವಸ್ಥಿತವಾಗಿ ಈ ದೇಶ ವಿರೋಧಿ ಚಟುವಟಿಕೆಗಳಿಂದ ಇನ್ನೇನು ಹೋಗ್ತದೆ. ಯಾವುದು CJP, ಅದಕ್ಕೆ ಹೆಚ್ಚು ಬೆಂಬಲ ಇರೋದು ಪಾಕಿಸ್ತಾನದಲ್ಲಿ. ನೀವು ನೋಡಿ ಅಲ್ಲಿ ದಿನಾಲು ಊಟ ತಂದು ಹಾಕೋರೆಲ್ಲ ಮುಸ್ಲಿಮರು ಪುಕಟ್ ತಂದು ಕೊಟ್ಟಿಲ್ಲ ಊಟ, ಬಿರಿಯಾನಿ. ಅದರ ಹಿಂದೆ ಕೇಜ್ರಿವಾಲ್ ಇದ್ದಾನೆ, ರಾಹುಲ್ ಗಾಂಧಿ ಇದ್ದಾನೆ, ಅಖಿಲೇಶ್ ಯಾದವ್ ಇದ್ದಾನೆ. ಈ ದೇಶದ್ರೋಹಿ ಸಂಘಟನೆಗಳಿಗೆ ಬೆಂಬಲ ಕೊಡಲಿಕ್ಕೆ ತಾವು ವಿಫಲರಾಗಿದ್ದಾರೆ. ಒಂದು ರಾಜಕೀಯ ಪಕ್ಷವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಇವತ್ತು ಕರ್ನಾಟಕದಲ್ಲಿಯೂ ನಿರುದ್ಯೋಗ ಯುವಕರು ಹೋರಾಟ ಮಾಡ್ತೀನಿ ಅಂತ ಎಲ್ಲಿ ಪರ್ಮಿಷನ್ ಕೊಟ್ಟಿರಿ? ಧಾರವಾಡದಲ್ಲಿ ಅದರ ಅಧ್ಯಕ್ಷರನ್ನೇ ಇವತ್ತು ನೀವು ಬಂಧನ ಮಾಡಿದ್ರಿ. ಬಿಜಾಪುರಕ್ಕೆ ಮಾಡ್ತೀನಿ ಅಂದರೆ ಅವಕಾಶ ಕೊಡಲಿಲ್ಲ. ಹೈಕೋರ್ಟ್ನಾಗ ಹೋದರೂ ಸಹಿತ ಅವ್ರಿಗೆ ನ್ಯಾಯ ಸಿಗಲಿಲ್ಲ. ಅಂತಾಗ ಇಲ್ಲಿ ಈಗ ಒಂದು ನ್ಯಾಯ, ದಿಲ್ಲಿ ನೀಟದ ಬಗ್ಗೆ ಒಂದು ನ್ಯಾಯ, ಕರ್ನಾಟಕದ ನಿರುದ್ಯೋಗ ಯುವಕರು ಸಂಘದವ್ರು ಮಾಡ್ತೇನೆಂದರೆ ಅವ್ರಿಗೆ ನ್ಯಾಯ ಇಲ್ಲ.